ಸಂಜೆ ಬಂದು ಚಾರ್ಧಾಮ ಯಾತ್ರೆಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಚಾರ್ಧಾಮ ಯಾತ್ರೆ ರಿಜಿಸ್ಟ್ರೇಷನ್ ಈ ರೀತಿ ಇದೆ. ಚಾರ್ಧಾಮ ಯಾತ್ರೆ ರಿಜಿಸ್ಟ್ರೇಷನ್ ಈ ರೀತಿ ಇದೆ. ಚಾರ್ಧಾಮ ಯಾತ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ವಿ. ಆಮೇಲೆ ನಾವು ಋಷಿಕೇಶ್ ಬಸ್ ಸ್ಟಾಪಿಗೆ ಬಂದ್ವಿ. ನಿನ್ನೆ ರಾತ್ರಿನೇ ಬಂದಿದ್ವಿ. ಇಲ್ಲ ಬೆಳಗ್ಗೆ 3 ಗಂಟೆಗೆ ಬನ್ನಿ, ಕೌಂಟ್ರೆಲ್ಲ ಓಪನ್ ಆಗುತ್ತೆ ಅಂತ ಅಂದರು. ಆಮೇಲೆ 3 ಗಂಟೆಗೆ ಬಂದರೆ ಕೌಂಟ್ರ್ ಓಪನ್ ಆಗಿತ್ತು. ಯಮುನೋತ್ರಿಗೆ ಒಂದೇ ಒಂದು ಬಸ್ ಇದ್ದು, ಅದು ಎಲ್ಲರೂ ಶೇರ್ ಮಾಡ್ಕೊಂಡು ಹೋಗುವಂಥದ್ದು. ಅದಕ್ಕೆ ಚಾರ್ಜ್ ಬಂದು 520 ರೂಪಾಯಿ ಚಾರ್ಜು. ಈಗ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ, ಕಾಯ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಟೈಮು ಬಸ್ಸಿಗೆ. 7 ಗಂಟೆ ಆದಮೇಲೆ 6 ಗಂಟೆಗೆ 6:15 ಬಸ್ ಬರುತ್ತೆ. ನಾವು ಯಮುನೋತ್ರಿಗೆ ಆ ಬಸ್ನಲ್ಲಿ ಹೋಗ್ತೀವಿ. ನೋಡ್ತಾ ಇದ್ದೀವಿ, ಬಸ್ ಸ್ಟಾಪೆಲ್ಲ ನೋಡ್ತಾ ಇದ್ದೀವಿ. ಕೇದಾರ್ನಾಥ್ ಬದ್ರಿನಾಥ್ಗೆ ಋಷಿಕೇಶಿಂದ ಆಲ್ಮೋಸ್ಟ್ ಆಲ್ ಕೇದಾರ್ನಾಥ್ ಬದ್ರಿನಾಥ್ಗೆ ಹೋಗುವಂಥ ಬಸ್ಗಳು ಜಾಸ್ತಿ ಸಿಗ್ತವೆ. ಆದರೆ ಯಮುನೋತ್ರಿಗೆ ಒಂದೇ ಒಂದು ಬಸ್ ಸಿಗ್ತಾ ಇರೋದು. ಬೆಳಗ್ಗೆ 6 ಗಂಟೆಗೆ ಯಮುನೋತ್ರಿ ಡೈರೆಕ್ಟ್ ಅಂದರೆ ಒಂದೇ ಒಂದು ಬಸ್ಸು. ಆಮೇಲೆ ಆ ಮಧ್ಯದಲ್ಲಿ ಇಳಿದು ಬೇರೆ ಬಸ್ಸು ಹತ್ತಿ ಮತ್ತೆ ಹೋಗೋ ಈ ಸ್ಥಿತಿ ಇದೆ ಇಲ್ಲಿ. ಡೈರೆಕ್ಟಾಗಿಲ್ಲ. ಬದ್ರಿನಾಥ್ ಕೇದಾರ್ನಾಥ್ರಿಗೆ ಮಾತ್ರ ಡೈರೆಕ್ಟಾಗಿ ಬಸ್ಗಳು ಸಿಗ್ತವೆ. ನೀವು ನೋಡ್ತಾ ಇದ್ದೀವಿ. ಆಮೇಲೆ ಟಿಕೆಟ್ ಕೌಂಟ್ರ್ ನಾವು ನಿಮ್ಗೆ ತೋರಿಸ್ತೀವಿ. ಆಮೇಲೆ ಹೇಗೆ ಚಾರ್ಧಾಮ ಯಾತ್ರೆ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ನಿಮ್ಮದು ಆಧಾರ್ ಕಾರ್ಡ್ ತಗೋಬೇಕು, ಆಧಾರ್ ಕಾರ್ಡ್ ತೋರಿಸ್ಬೇಕು, ಆಧಾರ್ ಕಾರ್ಡ್ ಕೊಟ್ಟು ನಿಮ್ಮ ಫೋನ್ ನಂಬರ್ ಕೊಡಬೇಕು. ಆಮೇಲೆ ನಿಮ್ಮದು ಬೊರಳಿಂದ ಮಾರ್ಕ್ ತೊಗೊತಾರೆ, ಬೊರಳಿಟ್ಟು ಪ್ರಿಂಟಿಂಗ್ ತೊಗೊತಾರೆ. ಆಮೇಲೆ ನಿಮ್ಮ ರಿಲೇಷನ್ಸ್ ಯಾರ್ದಾದ್ರೂ ಫೋನ್ ನಂಬರ್ ಕೊಡಬೇಕಾಗುತ್ತೆ. ಇದು ಪ್ರೊಸೆಸ್ ಇರುತ್ತೆ ನಮ್ಮ ಚಾರ್ಧಾಮ ಯಾತ್ರೆ ರಿಜಿಸ್ಟ್ರೇಷನ್ಗೆ. ಅವ್ರು ಯಾವ ಡೇಟು ಕೊಡ್ತಾರೋ ಅದೇ ಡೇಟಿಗೆ ನಾವು ಆಯಾ ಸ್ಥಳಕ್ಕೆ ಹೋಗ್ಬೇಕಾಗತ್ತೆ. ಈಗ ನಾವು ಯಮುನೋತ್ರಿಗೆ ಹೋಗ್ತಾ ಇದ್ದೀವಿ. ಯಮುನೋತ್ರಿ 4ನೇ ತಾರೀಕು, ಗಂಗೋತ್ರಿ 6ನೇ ತಾರೀಕು, ಆಮೇಲೆ ಕೇದಾರ್ನಾಥ್ 8ನೇ ತಾರೀಕು, ಬದ್ರಿನಾಥ್ 10ನೇ ತಾರೀಕು. ಹಿಂಗೆ ಅವರೇ ಕೊಟ್ಟಿರ್ತಾರೆ. ಅವರು ಕೊಟ್ಟಿರೋ ಇದಕ್ಕೆ ನಾವು ಹೋಗ್ಬೇಕಾಗುತ್ತೆ. ನಾವು ನಮ್ಗೆ ತಿಳಿದಿದ್ದು ನಾವು ಹೋಗೋಕ್ಕೆ ಬಿಡೋದಿಲ್ಲ, ಅಂದರೆ ಎಂಟ್ರಿ ಇರೋದಿಲ್ಲ. ಅದನ್ನು ತೋರಿಸಿ ರಿಜಿಸ್ಟ್ರೇಷನ್ ತೋರಿಸಿ ಹೋಗ್ಬೇಕಾಗುತ್ತೆ. ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ. ಮೊದಲಿನ ಥರ ಯಾವಾಗ ಬೇಕಾವಾಗ ಯಾರು ಬೇಕಾದ್ರು ಹೋಗೋ ಇದಿಲ್ಲ. ಅದೆಲ್ಲ ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಕಂಪಲ್ಸರಿ ಇರುತ್ತೆ. ಈಗ ನಾವು ಮುಂದೆ ಅಲ್ಲಿ ಇದಕ್ಕೆ ಹೋಗುವ ರಿಜಿಸ್ಟ್ರೇಷನ್ ಕಾಂಟ್ಯಾಕ್ಟ್ ಕ್ಲೋಸ್ ಮಾಡಿ ತಗೋಬೇಕಾಗುತ್ತೆ. ಇಲ್ಲೇ ಬಸ್ ಬರೋದು, ಗಂಗೋತ್ರಿಗೆ ಬಸ್ ಇಲ್ಲೇ ಬರೋದು. ಟಿಕೆಟ್ ಕೌಂಟ್ರು ಈ ಥರ ಟಿಕೆಟು, ಈ ಥರ ತೋರಿಸಿ. ಟೋಟಲ್ ಇಲ್ಲಿ ಒಂದು 3 ಬಸ್ ಸ್ಟಾಪ್ಗಳಿದ್ದಾವೆ. ಒಂದು ಪ್ರೈವೇಟು, ಗೌರ್ಮೆಂಟು, ಆಮೇಲೆ ಸಣ್ಣ ಟೆಂಪೋ ಟ್ರಾವೆಲರ್ಸು, ಆಮೇಲೆ ಪ್ರೈವೇಟ್ಸ್ ಜಾಸ್ತಿ, ಕಾರ್ಗಳು, ಟೆಂಪೋಗಳು, ಪ್ರೈವೇಟ್ಸ್ ಎಲ್ಲ ಇರ್ತವೆ. ಒಂದು 5 ಜನ 10 ಜನ ಇದ್ದರೆ, 4-5 ಜನ ಇದ್ದರೆ ಕಾರ್ಗಳು ತಗೊಂಡು ಹೋಗ್ಬೋದು. ಜಾಸ್ತಿ ಜನ ಇದ್ದರೆ ಟೆಂಪೋ ಟ್ರಾವೆಲರ್ ತಗೊಂಡು ಹೋಗ್ಬೋದು. ಚಾರ್ಧಾಮ್ಗಂತಲೇ ಬೇರೆ ಬೇರೆ ಇವೆಲ್ಲ ಮಾಡ್ಕೊಂಡಿದ್ದಾರೆ. ನಾವು ಚಾರ್ಧಾಮ್ಗೆ ಹೋಗ್ಬೇಕಂದ್ರೆ ಒಂದು ಬೆಲೆ ಫಿಕ್ಸ್ ಮಾಡಿರ್ತಾರೆ. 4ಕ್ಕೂ ಇಷ್ಟು ದಿವಸ ಇಷ್ಟು ಅಮೌಂಟು ಅಂತಂದು ಫಿಕ್ಸ್ ಮಾಡಿರ್ತಾರೆ. ಅವರು ಕನಿಷ್ಠ ಒಬ್ಬರಿಗೆ ಒಂದು 5,000 ಅಂದರೆ ಒಬ್ಬರಿಗೆ 5,000 ಟ್ರಾವೆಲಿಂಗ್ ಮಾತ್ರ. ಅವರು ಎಲ್ಲೆಲ್ಲಿ ನಿಂದಿರ್ಸ್ತಾರೆ, ಆಮೇಲೆ ಎಲ್ಲೆಲ್ಲಿ ಆರ್ಡ್ರ್ ಮಾಡ್ತಾರೆ, ಅಲ್ಲೆಲ್ಲಿ ರೂಮ್ ರೆಂಟ್ ನಾವೇ ಕೊಡಬೇಕು, ಊಟಕ್ಕೆಲ್ಲ ನಾವೇ ನೋಡ್ಕೋಬೇಕು. ಬಟ್ ಹಿಂಗೆ ಟ್ರಾವೆಲಿಂಗ್ ಮಾತ್ರ ಒಬ್ರಿಗೆ 5,000 ಅಂತಲೂ ಮಾಡಿದ್ರೆ 5,000 ಕೊಡಬೇಕು. ಟ್ರಾವೆಲಿಂಗ್ ಒಂದು ಅವ್ರು ಕರ್ಕೊಂಡು ಹೋಗ್ತಾರೆ. 8 ದಿವಸದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಋಷಿಕೇಶಿಂದ ಪಾಯಿಂಟ್ ಸ್ಟಾರ್ಟ್ ಆಯ್ತು ಅಂದರೆ ಲಾಸ್ಟಿಗೆ ಋಷಿಕೇಶಿಗೆ ಕಳಿಸೋಕ್ಕೆ 8-9 ದಿವಸ ಇಲ್ಲ 10 ದಿವಸ ಆಗುತ್ತೆ. ಇಷ್ಟು ದುಡ್ಡು ಅಂತ ತೊಗೊತಾರೆ. ಅದು ಅವರು ನಾವು ಯಾವ ಗಾಡಿ ಮಾತಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವು ಚಾರ್ಧಾಮ ಯಾತ್ರೆ ಅಂತಂದು ಬೋರ್ಡ್ ಹಾಕೊಂಡಿದ್ದಾರೆ. ಅವ್ರನ್ನ ವಿಚಾರಣೆ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕನಿಷ್ಠ 5-6 ಸಾವಿರ ಅಂತ ಇದ್ದೇ ಇದೆ. 2025 ಚಾರ್ಧಾಮ ಯಾತ್ರೆ.
ಕ್ಯಾಂಪ್ ಇದು. ಇಲ್ಲಿ ಋಷಿಕೇಶಕ್ಕೆ ಬಂದ ಮೇಲೆ ಯಾತ್ರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದಂಥ ಸ್ಥಳ ಇದು. ಇಲ್ಲಿ ಇವಕ್ಕೆಲ್ಲ ಲಾಂಗರು ಅಂತ ಕರೀತಾರೆ. ಇಲ್ಲಿ ಬಂದವರಿಗೆ, ಸಾಧಕರಿಗೆ, ಯಾತ್ರಿಕರಿಗೆ ಇರೋಕ್ಕೆ ಜಾಗ ಇದೆ. ಲೆಟ್ರಿನು ಬಾತ್ರೂಮ್ ವ್ಯವಸ್ಥೆ ಇರುತ್ತೆ. ನಿಮಗೇನು ಡೌಟ್ ಇದ್ದರೆ ಇಲ್ಲಿ ಸಂಪರ್ಕ ಮಾಡಬೇಕು. ನೋಡಿ ಸ್ನೇಹಿತರೆ, ಈ ಥರ ಯಾತ್ರಾ ಕೌಂಟ್ರು, ಅಲ್ಲಿ ಕೌಂಟ್ರಲ್ಲಿ ಹೋದರೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಇಲ್ಲಿ ಯಾತ್ರಾ ಕೌಂಟ್ರು, ಶಾರದಾಂಬೆ ಯಾತ್ರಾ ಫ್ರೀ ರಿಜಿಸ್ಟ್ರೇಷನ್ ಸೆಂಟ್ರ್. 1 ರೂಪಾಯಿನೂ ತೊಗೊಳೋದಿಲ್ಲ, 1 ರೂಪಾಯಿನೂ ತೊಗೊಳೋಕ್ಕೆ ಫ್ರೀ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ನಾವು ನಿನ್ನೆ ರಾತ್ರಿ ಬಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ವಿ. ಈ ಥರ ಯಾತ್ರಾ ಕಾರ್ಡ್ ಕೊಡ್ತಾರೆ. ಅವ್ರು ಹೇಳಿದ ಡೇಟಿಗೆ ನಾವು ಯಾತ್ರೆಗೆ ಹೋಗ್ಬೇಕಾಗುತ್ತೆ. ಯಾವ ಡೇಟಲ್ಲಿ ಯಾವ ಒಂದು ಸ್ಥಳವನ್ನು ದರ್ಶನ ಮಾಡಬೇಕು, ಪ್ರವೇಶ ಮಾಡಬೇಕು ಅಂತಂದು ಅವರು ಹೇಳ್ತಾರೆ. ಆ ಡೇಟಿಗೆ ನಾವು ಹೋಗಬೇಕಾಗುತ್ತೆ. ಮೊದಲು ಬಂದು ಯಾತ್ರಿಕರು ಈ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಅಂದರೆ ಬೇರೆ ಬೇರೆ ಸ್ಥಳದಲ್ಲಿ ಇದು ರಿಜಿಸ್ಟ್ರೇಷನ್ ಸಿಗುತ್ತಾ ಅಂದರೆ ಕೇವಲ 2 ಸ್ಥಳದಲ್ಲಿ, ಋಷಿಕೇಶ ಮತ್ತು ಹರಿದ್ವಾರ 2 ಸ್ಥಳದಲ್ಲಿ ಈ ವ್ಯವಸ್ಥೆ ಇರುತ್ತೆ ರಿಜಿಸ್ಟ್ರೇಷನ್ದು. ಇಲ್ಲ ಅಂದರೆ ನೀವು ನಿಮ್ಮ ಆ್ಯಪಲ್ಲಿ, ಮೊಬೈಲಲ್ಲಿ ಆ್ಯಪಲ್ಲಿ ಹೋಗಿಬಿಟ್ಟು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮಾಹಿತಿ ಕೊಡಬೇಕಾಗುತ್ತೆ. ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡೇ ಬರಬೇಕಾಗುತ್ತೆ, ಹಾಗೆ ಬರಬಾರ್ದು. ಮೊದಲು ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿದೆ ಈಗ. ನೋಡಿ, ಈ ಕೌಂಟ್ರಿನಲ್ಲಿ ಅನೇಕ ಜನ ಕುತ್ಕೊಂಡು ಕಾಯ್ತಾ ಇದ್ದಾರೆ. ನಾವು ನಿನ್ನೆ ಸಂಜೆನೇ ಮಾಡ್ಕೊಂಡ್ವಿ ರಿಜಿಸ್ಟ್ರೇಷನ್ನ. ಫ್ರೀ, 1 ರೂಪಾಯಿನೂ ತೊಗೊಳೋದಿಲ್ಲ, ಫ್ರೀಯಾಗಿ ಮಾಡ್ತಾರೆ ರಿಜಿಸ್ಟ್ರೇಷನ್. ಸ್ನೇಹಿತರೆ, ಇದನ್ನೆಲ್ಲ ಲಂಗರ್ ಅಂತ ಕರೀತಾರೆ. ಅಂದರೆ ಬಂದವರು ಇಲ್ಲಿ ಉಳ್ಕೋಬೋದು, ಉಳ್ಕೊಳಕ್ಕೆ ವ್ಯವಸ್ಥೆ ಇದೆ. ಆಮೇಲೆ ಲೆಟ್ರಿನ್ ಬಾತ್ರೂಮ್ ವ್ಯವಸ್ಥೆನೂ ಇದೆ. ಆಮೇಲೆ ದಿನಕ್ಕೆ 1-2 ಸಲ ಬೆಳಗ್ಗೆ ಊಟನೂ ಕೊಡ್ತಾರೆ. ಊಟದ ವ್ಯವಸ್ಥೆ ಇದೆ. ಅಂದರೆ ಗೌರ್ಮೆಂಟ್ ವತಿಯಿಂದ, ಸರ್ಕಾರದ ವತಿಯಿಂದ ಈ ವ್ಯವಸ್ಥೆ ಇದೆ. ನೋಡಿ, ಅನೇಕ ಜನ ಯಾತ್ರಿಕರು ಇಲ್ಲಿ ಮಲಗಿದ್ದಾರೆ. ಫ್ರೀ ಆಗಿರುತ್ತೆ, ಏನು ವೇಟಿಂಗ್ ಹಾಲ್ ಅಂತ ಕರೀತಾರೆ. ನೋಡಿ, ಅಲ್ಲೆಲ್ಲ ಮಾಡಿ ಕ್ಯಾಂಪ್ಗಳ ಥರ ಮಾಡಿದ್ದೀವಿ. ನಾವು ಏನು ಬೇಕಾದ್ರೆ ಅಲ್ಲಿ ಇರ್ಬೋದು. ಅಲ್ಲಿ ಹೋಗಿಲ್ಲ ರೂಮು ಮಾಡೋ ಅವಶ್ಯಕತೆ ಇಲ್ಲ. ನಾವು ಸರ್ಕಾರ ಕೊಟ್ಟ ಸವಲತ್ತನ್ನು ಉಪಯೋಗ ಮಾಡ್ಕೋಬೋದು. ಇನ್ನು ಮೇಲೆ ಹೋಗುವ ಮುಂದೆ ನಮ್ಮ ಮುಂದಿನ ಭೇಟಿ ನಾವು ಯಮುನೋತ್ರಿಯಲ್ಲಿ ಹೋಗಿ, ಮುಂದಿನ ಭೇಟಿ ಯಮುನೋತ್ರಿಯಲ್ಲಿ ಭೇಟಿ ಆಗುವ. ಈಗ ನಾವು ಬಸ್ಸಿಗೆ ಹೋಗ್ತಾಯಿದ್ದೀವಿ, ಬಸ್ ಸ್ಟಾಪಿಗೆ. ಮುಂದೆ ಒಂದೊಂದೇ ವಿಡಿಯೋಗಳನ್ನು ನಾವು ಮಾಡಿ ಅಪ್ಲೋಡ್ ಮಾಡ್ತೀವಿ. ಇದನ್ನು ಸಾಧಕರು, ಯಾತ್ರಿಕರು ಗೈಡೆನ್ಸ್ ತಗೋಬೇಕು ಅಂತ ಮನವಿ ಎಲ್ಲರೂ. ಇಲ್ಲ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ ನೋಡಿ, ಹಣ್ಣುಗಳೆಲ್ಲ ಇಟ್ಟಿದ್ದಾರೆ. ಯಾತ್ರೆಗೆ ಹೋಗೋಕ್ಕಿಂತ ಮೊದಲು ಇಲ್ಲಿ ಹಣ್ಣುಗಳು ಒಟ್ಟು ತಗೊಂಡು ಹೋಗ್ಬೋದು. ಆ್ಯಪಲ್ ಹೆಂಗೆ ಕೆ ಜಿ ಹೆಂಗೆ ಕೇಳಿ? ಆ್ಯಪಲ್ ಕೆ ಜಿ ಹೆಂಗೆ? ಹೆಂಗೆ ಆ್ಯಪಲ್ ಹೇಗೆ? 360 260 ಸೇಮ್ ಬೆಂಗಳೂರು, ಏನು ವ್ಯತ್ಯಾಸ ಏನಿಲ್ಲ. ನಾವು ಮತ್ತೆ ಬಸ್ ಸ್ಟಾಪಿಗೆ ಬಂದಿದ್ದೇವೆ. ನೋಡ್ತಾ ಇದ್ರೆ ಬೆಳಕು ಹರಿತಾ ಇದೆ. ಇವೆಲ್ಲ ಕೌಂಟ್ರುಗಳು, ನಾವು ಬಸ್ ರಿಜಿಸ್ಟ್ರೇಷನ್ ಮಾಡಿರೋದು ಕೌಂಟ್ರುಗಳಿವೆ.
ಎಲ್ಲ ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ಬಸ್.